ಎಲ್ಲರಿಗೂ ನಮಸ್ಕಾರ. ಸಿಂಹ ರಾಶಿಯವರೇ, ಬಹುದಿನಗಳ ಪ್ರಾರ್ಥನೆಯ ಫಲವನ್ನು ಕೊಡೋದಕ್ಕೆ ಭಗವಂತ ಶಿವನ ಆಶೀರ್ವಾದ ನೇರವಾಗಿ ನಿಮ್ಮ ಜೀವನಕ್ಕೆ ಕಾಲಿಡುತ್ತಿದೆ. ಹೌದು, ಖಂಡಿತವಾಗಿ ಒಂದು ಜೂನ್ ತಿಂಗಳು ಅತ್ಯಂತ ವಿಶೇಷವಾದ ಶಕ್ತಿಶಾಲಿಯಾಗಿರುವಂತಹ ಜ್ಯೇಷ್ಠ ಅಮಾವಾಸ್ಯೆ ಅಥವಾ ಸೋಮಾವತಿ ಅಮಾವಾಸ್ಯೆ ಎಂದು ಕರೆಯುವಂತಹ ಶಕ್ತಿಶಾಲಿ ಸಮಯದಲ್ಲಿ ನಿಮ್ಮ ಗ್ರಹ ನಕ್ಷತ್ರಗಳ ಬದಲಾವಣೆಯ ಮೂಲಕ ಬೋಲೆರಾತರಾದ ಶಂಕರನು ನಿಮಗೆ ನೇರವಾದ ಕೃಪಾ ದೃಷ್ಟಿಯನ್ನು ಬೀರ್ತಿದ್ದಾನೆ. ಅವನ ಸಂಪೂರ್ಣವಾದ ಆಶೀರ್ವಾದ ಅನುಗ್ರಹ ನಿಮ್ಮ ಜೀವನದ ಮೇಲೆ ಜೂನ್ 15, 16, 17, 18, 19, 20ನೇ ತಾರೀಕಿನ ನಂತರ ನಿಮ್ಮ ಜೀವನದಲ್ಲಿ ನಡೆಯುವಂತಹ ದೊಡ್ಡದಾದ ಘಟನೆ. 5 ವಿಶೇಷವಾಗಿರುವಂತಹ ಸುದ್ದಿಗಳು, 6 ವಿಶೇಷಗಳಲ್ಲಿ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಬದಲಾವಣೆಗಳನ್ನು ನೀವು ಕಂಡುಕೊಳ್ಳುವಂತಹ ಸಮಯ. ಏಕೆಂದರೆ ಖಂಡಿತವಾಗಿ ನಿಮ್ಮ ಮನೆ ಮತ್ತು ನಿಮ್ಮ ಮನಸ್ಸು, ನಿಮ್ಮ ಜೀವನದಲ್ಲಿ ಈಗ ದೊಡ್ಡ ಬದಲಾವಣೆ ನಡೆಯುವಂತಹ ಸಾಧ್ಯತೆ ಇದೆ. ಈ 8 ಸುದ್ದಿಗಳು ಸುಳ್ಳಾದರೆ ನಾನು ನಿಮಗೆ ಲಕ್ಷ ರೂಪಾಯಿಯನ್ನ ನಗದು ಬಹುಮಾನವಾಗಿ ನೀಡುತ್ತಿದ್ದೇನೆ. ಏಕೆಂದರೆ ಈ ಸಮಯದಲ್ಲಿ ಬರ್ತಕ್ಕಂತಹ ಪ್ರತಿಯೊಂದು ಒಂದು ವಿಶೇಷವಾಗಿರುವ ಭವಿಷ್ಯವಾಣಿಯು ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುತ್ತದೆ. ನೀವು ಪಟ್ಟಂತಹ ಪರಿಶ್ರಮ, ಕಷ್ಟ, ಅವಕಾಶ ಯಾವುದೇ ರೀತಿಯ ಚಿಕ್ಕದಾದರೂ ಕೂಡ ಅದೃಷ್ಟದ ಬಾಗಿಲು ಮಾತ್ರ ತೆರೆದುಕೊಳ್ಳುವಂತಹ ಸಮಯ. ಇದನ್ನು ಖಂಡಿತವಾಗಿ ನಿರ್ಲಕ್ಷ್ಯ ಮಾಡಬೇಡಿ. ನಿರ್ಲಕ್ಷ್ಯ ಮಾಡಿದರೆ ನಿಮ್ಮ ಎಲ್ಲ ಪ್ರಾರ್ಥನೆಗಳ ಫಲಗಳು ಬೇರೆಯವರು ಕಸಿದುಕೊಳ್ಳೋಕೆ ಶುರು ಮಾಡ್ತಾರೆ. ನಿಮ್ಮ ಮನಸ್ಥಿತಿ ಎಂಥದ್ದೇ ಕೆಟ್ಟದಾಗಿದ್ದರೂ, ಪರಿಸ್ಥಿತಿ ಎಂಥದ್ದೇ ಕೆಟ್ಟದಾಗಿದ್ದರೂ ಕೂಡ ಈಗ ಎಲ್ಲವನ್ನ ಸರಿ ಮಾಡಿಕೊಳ್ಳುವಂತಹ ಸಮಯಕ್ಕೆ ಬಂದು ತಲುಪಿದ್ದೀರಾ. ಈಗ ನಿಲ್ಲಬೇಡಿ. ಏಕೆಂದರೆ ಮುಂದಿನ ಕೆಲವು ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ಬದಲಾವಣೆಗಳು ನಡೆಯುತ್ತದೆ. ಈ ಒಂದು ವಿಡಿಯೋವನ್ನು ಎಲ್ಲಿಯೂ ನಿಲ್ಲಿಸಬೇಡಿ. ಏಕೆಂದರೆ ಮುಂದಿನ ಕೆಲವು ದಿನಗಳಲ್ಲಿ ಬರುವಂತಹ ಒಂದು ವಿಶೇಷವಾಗಿರುವಂತಹ ಮಾತುಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು. ಮತ್ತು ನೀವು ಈ ಸಮಯದಲ್ಲಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ಇದು ಖಂಡಿತವಾಗಿ ಕಾಕತಾಳೀಯವಲ್ಲ. ಇದು ಯಾವುದೇ ರೀತಿಯ ತೊಂದರೆಗೂ ಒಳಗಾಗುವಂತಹ ಸಂದರ್ಭವಲ್ಲ. ಇದು ಒಂದು ಸಂಕೇತ, ಒಂದು ದೊಡ್ಡ ಸಂಕೇತ. ಏಕೆಂದರೆ ಹಿಂದಿನ ಸಿಂಹ ರಾಶಿಯವರಿಗೆ ಸಾಮಾನ್ಯವಾಗಿರುವಂತಹ ರಾತ್ರಿಯಲ್ಲ, ದಿನವಾಗಲ್ಲ. ಏಕೆಂದರೆ ಇದು ಬಹಳಷ್ಟು ಶಕ್ತಿಶಾಲಿಯಾಗಿರುವಂತಹ ಅಮಾವಾಸ್ಯೆ. ಇಂದು ರಾತ್ರಿ ನಿಮ್ಮ ಜೀವನದಲ್ಲಿ ದೊಡ್ಡದಾದ ಸಿಹಿ ಸುದ್ದಿಗಳ ಬಾಗಿಲು ತೆರೆದುಕೊಳ್ಳುತ್ತವೆ. ಅದರ ಪರಿಣಾಮ ಇವತ್ತಿಗೆ ಮಾತ್ರವಲ್ಲ, ಮುಂಬರುವಂತಹ ಹಲವಾರು ವರ್ಷಗಳವರೆಗೆ ಇರುತ್ತದೆ. ಮತ್ತು ಅವುಗಳಲ್ಲಿ ಒಂದು ಸುದ್ದಿ ನಿಮ್ಮ ಇಡೀ ಕುಟುಂಬದ ಯೋಜನೆಯನ್ನೇ ಬದಲಾಯಿಸುತ್ತದೆ. ಆದರೆ ಅತ್ಯಂತ ವಿಶೇಷವಾಗಿರುವಂತಹ ಆಶ್ಚರ್ಯಕರವಾದ ವಿಚಾರಗಳಲ್ಲಿ ಇನ್ನೂ ಒಂದು ಬಾಕಿ ಇದೆ. ಏಕೆಂದರೆ ಇಂದು ರಾತ್ರಿ ಒಂದು ಹೆಸರು ನಿಂತು ಹೋಗುತ್ತದೆ. ಅಂದರೆ ಖಂಡಿತವಾಗಿ ಆ ಹೆಸರು, ಸುದ್ದಿ ಮತ್ತು ಒಂದು ಸೂಚನೆ ನಿಮ್ಮ ಜೀವನಕ್ಕೆ ಬರುತ್ತದೆ. ಅದು ಕಳೆದ ಕೆಲವು ವರ್ಷಗಳಿಂದ ನಿಮ್ಮ ಮನಸ್ಸಿನ ನಿದ್ದೆಯನ್ನ ಕೆಡಿಸಿರುವಂತಹ, ಕಷ್ಟವನ್ನ ಕೊಟ್ಟಿರತಕ್ಕಂಥ ಒಬ್ಬ ವ್ಯಕ್ತಿಯ ಹೆಸರು, ಅವರ ಉಸಿರು ನಿಲ್ಲಿಸುವಂತಹ ಕ್ಷಣ ಈಗ ಹತ್ತಿರಕ್ಕೆ ಬಂದಿದೆ. ಏಕೆಂದರೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಖುಷಿಯು ಹಠಾತ್ ಆಗಿ ನಿಮ್ಮ ಮನಸ್ಸನ್ನು, ನಿಮ್ಮ ಜೀವನವನ್ನು ಬದಲಾಯಿಸುವುದಕ್ಕೆ ಶುರು ಮಾಡುತ್ತೆ, ನಿಮ್ಮ ಕಡೆಗೆ ಎಳೆದು ಬರುತ್ತಿದೆ. ಆದರೆ ಒಂದು ಅಪಾಯ ಕೂಡ ಇದೆ. ಅದೇನೆಂದರೆ, ನೀವು ಈ ಸಮಯದಲ್ಲಿ ಸಂಕೇತವನ್ನು ಗುರುತಿಸಲು ತಡ ಮಾಡಬೇಡಿ. ನಿಮ್ಮ ಬಾಗಿಲಲ್ಲಿ ಬರುತ್ತಿರುವಂತಹ ಈ ಅವಕಾಶ ಶಾಶ್ವತವಾಗಿ ನೀವು ಪಡೆದುಕೊಂಡಾಗ ಮಾತ್ರ ಎಲ್ಲವನ್ನ ಕಳೆದುಕೊಳ್ತೀರಾ. ಏಕೆಂದರೆ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ವಿಶೇಷವಾಗಿರುವಂತಹ ಸಂದರ್ಭವನ್ನು ಸೃಷ್ಟಿ ಮಾಡಿಕೊಳ್ಬೇಕು ಅಂದರೆ ಈ ಬಂದಂತಹ ಅವಕಾಶವನ್ನು ಸಂಪೂರ್ಣವಾಗಿ ಸದುಪಯೋಗ ಪಡಿಸ್ಕೊಳ್ಬೇಕು. ಇಲ್ಲ ಅಂದರೆ ಅದು ವಾಪಸ್ ಹೋಗುತ್ತದೆ. ಅದರಿಂದಾಗಿ ಈ ವಿಡಿಯೋವನ್ನು ಎಲ್ಲೂ ಕೂಡ ಮಧ್ಯ ಬಿಡದೆ ಪೂರ್ತಿಯಾಗಿ ನೋಡಿ. ಆಗ ಮಾತ್ರ ನಾವು ತಿಳಿಸಿರುವಂತಹ ವಿಶೇಷವಾಗಿರುವಂತಹ ಸಂಗತಿಗಳು ಮತ್ತು ಪರಿಹಾರದ ಮಾರ್ಗಗಳು ನಿಮಗೆ ಸಂಪೂರ್ಣವಾಗಿ ಅರ್ಥವಾಗುತ್ತದೆ. ಅಷ್ಟೇ ಅಲ್ಲದೆ ಕಮೆಂಟ್ ಮೂಲಕ ಹರ ಹರ ಮಹಾದೇವ ಎಂದು ಕಮೆಂಟ್ ಮಾಡಿ. ಏಕೆಂದರೆ ಈ ಒಂದು ಶಕ್ತಿಶಾಲಿ ಅಮಾವಾಸ್ಯೆ ಸೋಮವಾರ ಬಂದಿರೋದ್ರಿಂದ ಮಹಾಶಿವನಿಗೆ ಪ್ರಿಯವಾಗಿರುವಂತಹ ಸಮಯ. ಶಂಕರನ ಆಶೀರ್ವಾದ ನಿಮ್ಮ ಜೀವನವನ್ನ ಬೆಳಕು ಮಾಡುತ್ತದೆ. ಸಿಂಹ ರಾಶಿಯವರೇ, ಕಳೆದ ಕೆಲವು ತಿಂಗಳಿಂದ ನೀವು ಅನುಭವಿಸುತ್ತಿರುವಂತಹ ಕಷ್ಟ, ಯಾರಿಗೂ ಕಾಣದೆ ಗಟ್ಟಿಯಾಗಿ ಕಾಣುತ್ತಿರುವಂತಹ ವಿಶೇಷವಾಗಿ ಒಳಗೆ ನೀವು ಬಹಳಷ್ಟು ಮುರಿದು ಹೋಗಿದ್ದೀರಾ. ಕೆಲವೊಮ್ಮೆ ಹಣದ ವಿಚಾರದಲ್ಲಿ, ಕೆಲವೊಮ್ಮೆ ಆರೋಗ್ಯದ ಪರಿಸ್ಥಿತಿಯಲ್ಲಿ, ಕೆಲವೊಮ್ಮೆ ನಿಮ್ಮ ಆಪ್ತರ ಚಿಂತೆಗಳಲ್ಲಿ, ಕೆಲವೊಂದಿಷ್ಟು ವರ್ತನೆಗಳ ಮೂಲಕ, ಕೆಲವೊಮ್ಮೆ ರಾತ್ರಿ ಸರಿಯಾಗಿ ನಿದ್ರೆ ಇಲ್ಲದ ಕಾರಣ ಪ್ರತಿ ಬಾರಿ ಎಚ್ಚರಗೊಳ್ಳುವುದು ಮತ್ತೆ ಅತ್ಯಂತ ನೋವು ಆಗಿದ್ದು. ಯಾವಾಗ ಅಂದರೆ ನೀವು ಅತ್ಯಂತ ವಿಶೇಷವಾಗಿ ಹೆಚ್ಚು ನಂಬಿಕೆ ಇಟ್ಟಿದಂತಹ ಜನರೇ ನಿಮ್ಮನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ಏಕೆಂದರೆ ಆದರೆ ಈಗ ಸಮಯ ಖಂಡಿತವಾಗಿ ನಿಮ್ಮ ಪರವಾಗಿ ಬದಲಾಗಿದೆ. ಹಿಂದಿನಿಂದ ನಿಮ್ಮ ಗ್ರಹಗಳು ಒಂದು ವಿಶೇಷವಾದ ರೀತಿ ಚಲಿಸುತ್ತಿದೆ. ಅದು ಹಠಾತ್ ಆಗಿ ನಿಮ್ಮ ಜೀವನವನ್ನು ಬದಲಾಯಿಸುತ್ತದೆ. ಏಕೆಂದರೆ ಖಂಡಿತವಾಗಿ ಈ ಶಕ್ತಿಶಾಲಿ ಅಮಾವಾಸ್ಯೆ ನಿಮ್ಮ ಮನೆ, ಮನಸ್ಸು, ನಿಮ್ಮ ಜೀವನ, ಒಬ್ಬ ವ್ಯಕ್ತಿಯನ್ನು ಹಿಂತಿರುಗಿ ಬರುತ್ತಿದ್ದಾರೆ. ಅವರು ಬಂದ ಮೇಲೆ ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಸರಿ ಹೋಗುತ್ತೆ. ಏಕೆಂದರೆ ಆ ವ್ಯಕ್ತಿ ನಿಮ್ಮ ಜೊತೆ ಮನಸ್ತಾಪದಿಂದ ನಿಮ್ಮನ್ನು ಬಿಟ್ಟು ಹೋಗಿದ್ದರಿಂದ ಮನಸ್ಸೆಲ್ಲ ಚೆಲ್ಲಾಪಿಲ್ಲಿ ಆಗಿತ್ತು. ಮನೆಯಲ್ಲಿ ಸಂಬಂಧಗಳು ಮುರಿದು ಹೋಯಿತು. ಅದು ನಿಮ್ಮ ಸ್ನೇಹಿತನಾಗಿರ್ಬೋದು, ಆಪ್ತರಾಗಿರಬಹುದು, ಅಥವಾ ನಿಮ್ಮ ಮನಸಾರೆ ಪ್ರೀತಿಸಿದ ಯಾರೋ ಒಬ್ಬ ವ್ಯಕ್ತಿ ಆಗಿರಬಹುದು. ಆದರೆ ಆಗಲಿರುವುದು ನಿಜ. ಖಂಡಿತವಾಗಿ ಕನಸಿನಲ್ಲಿ ಯೋಚಿಸಿರುವುದಿಲ್ಲ. ಏಕೆಂದರೆ ಆ ವ್ಯಕ್ತಿ ವಾಪಸ್ ಬರುತ್ತಾರೆ ಅಂತ ನಿಮ್ಮ ಮನಸ್ಸಿನಲ್ಲೂ ಕೂಡ ಅಂದುಕೊಳ್ಳುವುದಿಲ್ಲ. ಅಂತಹ
ವ್ಯಕ್ತಿ ನಿಮ್ಮ ಮನೆಗೆ, ನಿಮ್ಮ ಜೀವನಕ್ಕೆ ಮತ್ತೆ ಕಾಲಿಡುತ್ತಾರೆ. ಈಗ ನಿಮ್ಮ ಜೀವನದಲ್ಲಿ ಖುಷಿಯಾಗಿರುವಂತಹ ಸಮಯ. ಆದರೆ ಏಕೆಂದರೆ ಈ ಖಂಡಿತವಾಗಿ ಇಲ್ಲಿ ದೊಡ್ಡ ಅಪಾಯ ಕೂಡ ಅಡಗಿದೆ. ಈ ಸಮಯದಲ್ಲಿ ನಿಮ್ಮ ಸುತ್ತಮುತ್ತ ಒಬ್ಬ ವ್ಯಕ್ತಿ ಇದ್ದಾರೆ. ಅವರು ನಿಮ್ಮನ್ನ ಯಾವಾಗಲೂ ಕೂಡ ಸುತ್ತುವರೆದಿದ್ದಾರೆ. ನಿಮ್ಮ ಹಿತೈಷಿಗಳಂತೆ ನಟಿಸುತ್ತಾರೆ, ನಿಮ್ಮನ್ನು ಹೊಗಳುತ್ತಾರೆ. ಆದರೆ ಒಳಗೊಳಗೆ ನಿಮ್ಮ ಮೇಲೆ ಸಂಚನ ರೂಪಿಸ್ತಾ ಇದ್ದಾರೆ. ನಿಮ್ಮ ಮೇಲೆ ಇಲ್ಲಸಲ್ಲದ ಮಂತ್ರತಂತ್ರಗಳ ಪ್ರಯೋಗವನ್ನ ಮಾಡ್ತಿದ್ದಾರೆ. ನೀವು ಬೇರೆಯವರ ಜೊತೆ ಮಾತನಾಡುತ್ತಿದ್ದರೆ ನಿಮ್ಮ ಯೋಚನೆಗಳನ್ನ ತಿಳಿದುಕೊಳ್ಳಲು, ಕಸಿದುಕೊಳ್ಳಲು ಪ್ರಯತ್ನಿಸುತ್ತಿದ್ದಾರೆ. ನಿಮ್ಮ ದೌರ್ಬಲ್ಯವನ್ನ ಅರಿಯಲು ಪ್ರಯತ್ನಿಸುತ್ತಿದ್ದಾರೆ. ಆದ್ದರಿಂದ ಮುಂಬರುವಂತಹ ಕೆಲವು ದಿನಗಳವರೆಗೆ ನಿಮ್ಮ ರಹಸ್ಯವನ್ನ ಯಾರೊಂದಿಗೂ ಕೂಡ ಹಂಚಿಕೊಳ್ಳಬೇಡಿ. ಇದರಿಂದ ಬಹಳಷ್ಟು ತೊಂದರೆಯನ್ನ, ಹಣವನ್ನ, ಭವಿಷ್ಯವನ್ನ ಎಲ್ಲವನ್ನ ಕೂಡ ನೀವು ಕಳೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಒಂದು ಅಮಾವಾಸ್ಯೆ ಕಳೆದ ನಂತರ ಈ ರಾಶಿ ಚಕ್ರದವರ ಜೀವನದಲ್ಲಿ ಮಹಾದೇವನ ಸಂಪೂರ್ಣವಾದ ಆಶೀರ್ವಾದ ನಿಮ್ಮ ಗೆಲುವಿಗೆ ಯಾವ ರೀತಿ ಬಯಸುತ್ತಿದ್ದೀರೋ ಅದೇ ರೀತಿ ದಾರಿ ಸೃಷ್ಟಿಯಾಗುತ್ತದೆ. ಈಗ ಜಗತ್ತು ನಿಮ್ಮನ್ನು ನೋಡುತ್ತಲೇ ಉಳಿಯುತ್ತದೆ. ನೀವು ಇಲ್ಲಿಯವರೆಗೆ ನೋಡುತ್ತಿದ್ದೀರಿ. ಖಂಡಿತವಾಗಿ ನಿಮ್ಮನ್ನ ಕಣ್ಣೀರಿನಿಂದ ಕೈ ತೊಳೆಯುವಂತೆ ಮಾಡಿದ ಪ್ರತಿಯೊಬ್ಬ ವ್ಯಕ್ತಿಯ ಒಂದು ತೊಂದರೆ, ನೋವು, ನರಳಾಟ ಈಗ ನಿಮ್ಮ ಕಣ್ಣ ಮುಂದೆ ಬರುತ್ತದೆ. ನಾನು ಹೇಳಲಿರುವಂತಹ ಇಡೀ ವಿಶೇಷವಾಗಿರುವಂತಹ, ಆಶ್ಚರ್ಯಕರವಾಗಿರುವಂತಹ ಒಂದು ವಿಷಯ ಅಂತ ಅಂದರೆ ನಿಮ್ಮ ಜೀವನದಲ್ಲಿ ಮೊದಲ ಬಾರಿಗೆ ಬರುವಂತಹ ಸಿಹಿ ಸುದ್ದಿಯ ಬಗ್ಗೆ. ಹೌದು, ಇಂದು ಸಂಜೆಯ ನಂತರ ನಿಮ್ಮ ಸುತ್ತಲಿನ ಶಕ್ತಿ ಹಠಾತ್ ಆಗಿ ಬದಲಾಗಲು ಶುರುವಾಗುತ್ತದೆ. ನಿಮಗೆ ಅನಿಸುತ್ತದೆ ಯಾವುದೋ ಅದೃಶ್ಯ ಶಕ್ತಿ ನಿಮ್ಮನ್ನ ಪದೇ ಪದೇ ಒಂದೇ ದಿಕ್ಕಿನಲ್ಲಿ ತಳ್ಳುತ್ತಿದೆ ಎಂದು. ಮತ್ತು ಅದೇ ಸಮಯದಲ್ಲಿ ನಿಮಗನಿಸುತ್ತದೆ ನಿಮ್ಮ ಮೊದಲನೇ ಆಗಿರುವಂತಹ ಸುದ್ದಿ ನಿಮ್ಮ ಜೀವನವನ್ನ ಪ್ರವೇಶಿಸುತ್ತಿದೆ. ಈ ಸುದ್ದಿ ಹಣಕ್ಕೆ ಸಂಬಂಧಿಸಿರಬಹುದು, ನಿಂತು ಹೋಗಿದ್ದಂತಹ ಕೆಲಸಕ್ಕೆ ಸಂಬಂಧಿಸಿರಬಹುದು, ಕಳೆದು ಹೋದ ಹಣ ವಾಪಸ್ ಬರಬಹುದು, ಯಾವುದೋ ಹಳೆಯ ಕೆಲಸದಿಂದ ಹಠಾತ್ ಆಗಿ ಲಾಭ ಸಿಗಬಹುದು, ಅಥವಾ ಇನ್ನೊಂದು ಅವಕಾಶ ನಿಮ್ಮ ಮುಂದೆ ಬರಲಿದೆ. ಅದನ್ನ ನೋಡಿ ನಿಮಗೆ ನಂಬಲಿಕ್ಕೆ ಬರೋದಿಲ್ಲ. ಆದರೆ ಇಲ್ಲಿ ಖಂಡಿತವಾಗಿ ಒಂದು ಜಾಗರೂಕತೆ ಕೂಡ ಮುಖ್ಯವಾಗಿರುತ್ತದೆ. ಈ ಅವಕಾಶವನ್ನ ಮೊದಲ ನೋಟಕ್ಕೆ ನೀವು ಚಿಕ್ಕದು ಎಂದುಕೊಳ್ಳುತ್ತೀರಿ, ಕೈ ಚೆಲ್ಲಿ ಕೂರುತ್ತೀರಿ, ಅದರಿಂದ ಬಿಟ್ಟು ಬಿಡುತ್ತೀರಿ. ಏಕೆಂದ್ರೆ ಅನೇಕ ಬಾರಿ ಅದೃಷ್ಟದ ಬಾಗಿಲು ದೊಡ್ಡದಾಗಿ ಬರೋದಿಲ್ಲ, ಒಂದು ಚಿಕ್ಕ ಕಿಟಿಕಿಯ ಮೂಲಕ ನಿಮ್ಮ ಮನೆಯನ್ನ ಪ್ರವೇಶ ಮಾಡುತ್ತದೆ. ಆದ್ದರಿಂದ ಬಂದಂಥ ಅವಕಾಶವನ್ನು ಸಂಪೂರ್ಣವಾಗಿ ಸದುಪಯೋಗ ಪಡಿಸಿಕೊಳ್ಳಿ. ಕೇವಲ ವಸ್ತುವಿನಂತೆ ತೆರೆಯುತ್ತದೆ ಮತ್ತು ಮುಂಬರುವಂತಹ ಕೆಲವು ದಿನದಲ್ಲಿ ಯಾವುದು ಕಾಗದದ ಅಥವಾ ಯಾವುದು ಹಣಕ್ಕೆ ಸಂಬಂಧಪಟ್ಟಂಥ ವಿಷಯ ನಿಮ್ಮ ಗಮನವನ್ನು ಕೊಡಬೇಕಾಗುತ್ತೆ. ಅದನ್ನು ಚಿಕ್ಕದು ಎಂದು ಬಿಟ್ಟು ನಿರ್ಲಕ್ಷ್ಯ ಮಾಡಬೇಡಿ. ಆಗ ನಿಮ್ಮ ಮನಸ್ಥಿತಿ ಕೆಡುತ್ತದೆ, ದೊಡ್ಡ ನಷ್ಟ ಉಂಟಾಗಬಹುದು. ಎರಡನೇ ಸಿಹಿ ಸುದ್ದಿ ಬಗ್ಗೆ ಮಾತನಾಡೋದಾದರೆ ಇದು ಖಂಡಿತವಾಗಿ ಮೊದಲದಕ್ಕಿಂತ ದೊಡ್ಡದಾಗಿರುತ್ತೆ. ಸಿಂಹರಾಶಿಯವರೇ, ನಿಮ್ಮ ಮನೆಯಲ್ಲಿ ಬಹಳ ಬೇಗ ಒಂದು ವಾತಾವರಣ ನಿರ್ಮಾಣವಾಗುತ್ತೆ. ಅದು ಕಳೆದ ಹಲವಾರು ತಿಂಗಳುಗಳಿಂದ ಮಾಯವಾಗಿತ್ತು. ಮನೆಯಲ್ಲಿ ಖುಷಿ ಮರಳಿ ಬರುತ್ತದೆ, ಒತ್ತಡ ಕಡಿಮೆಯಾಗುತ್ತದೆ ಮತ್ತು ಯಾವ ವ್ಯಕ್ತಿಯ ಕಾರಣದಿಂದ ನಿಮ್ಮ ಜೀವನದಲ್ಲಿ, ನಿಮ್ಮ ಮನಸ್ಸಿನಲ್ಲಿ ನಿರಂತರ ಚಿಂತೆ ಇತ್ತು ಅವನ ಕಡೆಯಿಂದ ಸಮಾಧಾನದ ಸುದ್ದಿ ಸಿಗುತ್ತದೆ. ಕಳೆದ ಕೆಲವು ದಿನಗಳಿಂದ ಮನೆಯಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೆ ಜಗಳ ನಡೆಯುತ್ತಿತ್ತು. ಕಾರಣವಿಲ್ಲದೆ ಮನಸ್ಸು ಅಶಾಂತವಾಗಿತ್ತು. ಇದಕ್ಕೆ ಕಾರಣ ಕೇವಲ ಮನಸ್ಥಿತಿಯಲ್ಲ, ನಿಮ್ಮ ರಾಶಿಯ ಮೇಲೆ ನಡೆಯುತ್ತಿರ್ತಕ್ಕಂಥ ಒಂದು ನಕಾರಾತ್ಮಕ ಶಕ್ತಿಯ ಪ್ರಭಾವ ಆಗಿತ್ತು. ಆದರೆ ಈಗ ಅದು ನಿಧಾನವಾಗಿ ಮುಗಿಯಲು ಶುರುವಾಗ್ತಾ ಇದೆ. ಇದಕ್ಕೆಲ್ಲ ಕಾರಣ ಶಂಕರನ, ಮಹಾಶಿವನ ಆಶೀರ್ವಾದ. ಈ ಒಂದು ಶಕ್ತಿಶಾಲಿ ಅಮಾವಾಸ್ಯೆಯಿಂದ ನಿಮ್ಮ ಮೇಲೆ ಇರ್ತಕ್ಕಂಥ ಪ್ರತಿಯೊಂದು ನಕಾರಾತ್ಮಕವಾದ ಅಂಶಗಳನ್ನು ತೆಗೆದುಹಾಕಲು ದೇವರ ಅನುಗ್ರಹ ಪ್ರೇರೇಪಣೆಯಾಗಿದೆ. ಅದಕ್ಕೋಸ್ಕರ ನಿಮ್ಮ ಜೀವನ ಇನ್ನು ಮುಂದೆ ಮಣ್ಣು ಮುಟ್ಟಿದರೂ ಕೂಡ ಬಂಗಾರವಾಗುವಂತಹ ಪರಿಸ್ಥಿತಿಯನ್ನು ನಿರ್ಮಾಣವಾಗುತ್ತದೆ. ಒಟ್ಟಾರೆಯಾಗಿ ಈಗ ನಿಮ್ಮ ಜೀವನದಲ್ಲಿ ಮಾಧುರ್ಯ ಮರಳಿ ಬರುತ್ತದೆ ಮತ್ತು ತಿಂಗಳುಗಳಿಂದ ನಿಂತು ಹೋಗಿದಂತಹ ಮಾತುಕತೆ ಮತ್ತೆ ಮರಳಿ ಬರುತ್ತದೆ. ಇದೇ ಸಮಯದಲ್ಲಿ ಒಬ್ಬ ವ್ಯಕ್ತಿ ನಿಮ್ಮ ಖುಷಿಯನ್ನು ನೋಡಿ ಒಳಗೊಳಗೆ ಹುರಿಯಲು ಹೋಗುತ್ತಾನೆ. ಅವನು ನಿಮ್ಮ ಮುಂದೆ ನಿಮ್ಮ ಹಿತೈಷಿಯಂತೆ ನಟಿಸುತ್ತಾನೆ, ಆದರೆ ಬೆನ್ನ ಹಿಂದೆ ನಿಮ್ಮ ಹೇಳಿಕೆಯನ್ನು ತಡೆಯಲು ಪ್ರಯತ್ನಿಸುತ್ತಾನೆ. ಆದ್ದರಿಂದ ನಿಮ್ಮ ಪ್ರತಿಯೊಂದು ಖುಷಿಯನ್ನು ಮೌನವಾಗಿ ಅನುಭವಿಸಿ, ಎಲ್ಲರಿಗೂ ಹೇಳುವ ಅಗತ್ಯವಿಲ್ಲ. ಹೌದು, ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ, ಏಕೆಂದರೆ ಮನಸ್ಸಾರೆ ನೀವು ಭಗವಂತನ ಒಂದು ಕೃಪೆಗೆ ಪಾತ್ರರಾದಾಗ ಎಂಥದೇ ಕಷ್ಟಗಳು ಕೂಡ ನಿಮ್ಮನ್ನ ಏನು ಮಾಡೋದಕ್ಕೆ ಸಾಧ್ಯವಾಗುವುದಿಲ್ಲ. ಮೂರನೆಯ ವಿಶೇಷವಾದ ಸಿಹಿ ಸುದ್ದಿ ಅಂದರೆ ಈ ಒಂದು ವಿಶೇಷವಾಗಿರುವಂತಹ ಭಯಾನಕವಾದ ಅಮಾವಾಸ್ಯೆಯ ನಂತರ ಲಕ್ಷ್ಮೀ ದೇವಿಯ ಸಂಪೂರ್ಣವಾದ ಆಶೀರ್ವಾದ ನಿಮ್ಮ ಮನೆಯನ್ನ ಪ್ರವೇಶ ಮಾಡುತ್ತಿದೆ. ಇದರಿಂದ ಒಂದು ಮಗುವಿನ ಸದ್ದು ನಿಮ್ಮ ಮನೆಯಲ್ಲಿ ಕೇಳಬಹುದು, ಸಿಹಿ ಸುದ್ದಿ ಕೇಳಿ ಬರಬಹುದು. ಯಾರಿಗೆಲ್ಲ ಮಕ್ಕಳಿಲ್ಲವೋ ಅಂತಹ ದಂಪತಿಗಳಿಗೆ ಸಿಹಿಯಾದ ಒಂದು ವಾತಾವರಣದ ಒಂದು ಸಿಹಿಗೊಂದು ಘಟನೆ ನಡೆಯುತ್ತದೆ. ಇದರಿಂದ ನಿಮ್ಮ ಮನಸ್ಸು ಸಂತೋಷವಾಗಿರುತ್ತದೆ. ಈ ಸಿಹಿ ಸುದ್ದಿ ನಿಮ್ಮ ವೃತ್ತಿ ಜೀವನ ಮತ್ತು ನಿಮ್ಮ ಮನೆ, ನಿಮ್ಮ ಮನಸ್ಸು, ನಿಮ್ಮ ಎಲ್ಲ ರೀತಿಯ ಕೆಲಸದಲ್ಲೂ ಕೂಡ ಆಶ್ಚರ್ಯಕರವಾದ ಬದಲಾವಣೆಯನ್ನು ತಂದುಕೊಡುತ್ತದೆ. ಹಲವಾರು ವರ್ಷಗಳ ನಂತರ ನಿಮ್ಮ ಮನೆಯಲ್ಲಿ ತೊಟ್ಟಿಲು ತೂಗುವಂತಹ ವಿಶೇಷವಾದ ಸಮಯ ಶುರುವಾಗ್ತಾ ಇದೆ. ಇದು ನಿಮ್ಮ
ಅದೃಷ್ಟವನ್ನು ಇನ್ನಷ್ಟು ಹೆಚ್ಚಿಸುವಂತಹ ಸಂದರ್ಭ. ಮನೆಗೆ ಮಹಾಲಕ್ಷ್ಮಿಯ ಪ್ರವೇಶ. ಖಂಡಿತವಾಗಿ ನೀವು ಯಾವುದೇ ರೀತಿಯ ಕೆಲಸದಲ್ಲೂ ಕೂಡ ಅನಿರೀಕ್ಷಿತವಾಗಿ ಲಾಭವನ್ನು ಗಳಿಸಿಕೊಳ್ತೀರಾ, ಸಂತೋಷವನ್ನು ಬರಮಾಡ್ಕೊಳ್ತೀರಾ, ನೆಮ್ಮದಿಯನ್ನು ಕಂಡುಕೊಳ್ತೀರಾ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಏಕೆಂದರೆ ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಅಧಿಕ ಮಾಸದ ಅಮಾವಾಸ್ಯೆ ಮುಗಿದ ನಂತರ ಅಧಿಕವಾಗಿರುವ ರಾಜಯೋಗದ ಹಣದ ಸುರಿಮಳೆ ಕಾಲಿಟ್ಟ ಕಡೆಯೆಲ್ಲ ಯಶಸ್ಸಿನ ಒಂದು ವಿಶೇಷವಾಗಿರುವ ಸಂದರ್ಭ ನಿರ್ಮಾಣವಾಗ್ತಾ ಇದೆ. ಇನ್ನು ನಾಲ್ಕನೇದಾಗಿರುವಂತಹ ಅದ್ಭುತವಾಗಿರುವ ಸಿಹಿ ಸುದ್ದಿ ಅಂದರೆ ಖಂಡಿತವಾಗಿ ನಿಮ್ಮ ಕೆಲಸದ ಕಡೆ ಆಶ್ಚರ್ಯವಾದ ಘಟನೆಗಳು ನಡೆಯುತ್ತದೆ. ಕೆಲಸಗಳಲ್ಲಿ ನಿಂತು ಹೋದ ಕೆಲಸ ಹಠಾತ್ತನೆ ಶುರುವಾಗಲು ಪ್ರಾರಂಭಿಸುತ್ತದೆ. ನಿಮ್ಮ ಕೆಲಸ, ನಿಮ್ಮ ವೃತ್ತಿ ಜೀವನ ಎಲ್ಲವನ್ನ ನೋಡಿ ಎಲ್ಲರೂ ಕೂಡ ಶಾಕ್ ಆಗ್ತಾರೆ. ನಿಮ್ಮ ಹಿರಿಯ ಅಧಿಕಾರಿಗಳು ನಿಮಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ. ವ್ಯಾಪಾರದಲ್ಲಿ ಹೊಸ ದಾರಿ ತೆರೆದುಕೊಳ್ಳುತ್ತದೆ ಮತ್ತು ಬಹಳ ಸಮಯದಿಂದ ಶ್ರಮ ಪಡುತ್ತಿದ್ದರೆ ಅದರ ಫಲ ಕೂಡ ಸಿಗದೆ ಹೋಗಿದರೆ ಅಂಥದ್ದೊಂದು ಹಠಾತ್ ಆಗಿ ಅವಕಾಶ ಕಣ್ಣ ಮುಂದೆ ಬರುತ್ತದೆ. ಅದು ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು. ಆದರೆ ಗಮನವಿರಲಿ, ಈ ಅವಕಾಶ ಹಠಾತ್ ಆಗಿ ಬರುತ್ತೆ ಮತ್ತೆ ಅಷ್ಟೇ ವೇಗವಾಗಿ ಹೊರಟು ಹೋಗಬಹುದು. ಆದ್ದರಿಂದ ಮುಂಬರುವ ದಿನದಲ್ಲಿ ಸೋಮಾರಿತನ ಖಂಡಿತ ಮಾಡಬೇಡಿ. ನೀವು ಯಾವ ರೀತಿಯಲ್ಲಿ ಚುರುಕಾಗಿ ಮತ್ತು ಚಾಣಾಕ್ಷತನದಿಂದ ನಡೆದುಕೊಳ್ತೀರೋ ಅದೇ ರೀತಿ ಅದೃಷ್ಟದ ಬಾಗಿಲು ತೆರೆದುಕೊಳ್ತಾ ಹೋಗುತ್ತೆ. ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ಒಂದು ದೊಡ್ಡ ಅಧಿಕಾರಿ ಕಡೆಯಿಂದ ವಿಶೇಷವಾಗಿ ಬಡ್ತಿ, ಪ್ರಭಾವಿ ವ್ಯಕ್ತಿಯ ಒಂದು ಪರಿಚಯ, ನಿಮ್ಮ ಶ್ರಮದ ಮೇಲೆ ಇರ್ತಕ್ಕಂಥ ಒಂದು ವಿಶೇಷವಾಗಿರುವ ಲಾಭ ಎಲ್ಲವನ್ನ ಕೂಡ ಪಡೆದುಕೊಳ್ತೀರಾ. ನಿಮ್ಮ ಪರವಾಗಿ ನಿಂತುಕೊಳ್ಳುವ ಒಬ್ಬ ವ್ಯಕ್ತಿ ನಿಮಗೆ ಸಿಗ್ತಾರೆ. ಅದೇ ರೀತಿ ಹೊಸ ಹೊಸ ಸಂಬಂಧಗಳನ್ನು ನೀವು ಸೃಷ್ಟಿ ಮಾಡಿಕೊಳ್ತೀರಾ. ಆದರೆ ಇಲ್ಲಿ ಒಂದು ಷರತ್ತು ಕೂಡ ಇದೆ. ಈ ಸಂದರ್ಭದಲ್ಲಿ ಹೆದರಬೇಡಿ, ಏಕೆಂದರೆ ಭಯದಿಂದ ಯಾವುದೇ ಕೆಲಸಗಳನ್ನು ಮಾಡಿದ್ರು ಹಿಂದೆ ಸರಿದರೆ ಈ ಅವಕಾಶವನ್ನು ಶಾಶ್ವತವಾಗಿ ಕಳೆದುಕೊಳ್ಳಬೇಕಾಗುತ್ತೆ. ಈಗ ವಿಶೇಷವಾಗಿರುವಂತಹ ಸಿಹಿ ಸುದ್ದಿಗಳ ಬಗ್ಗೆ ತಿಳಿದುಕೊಂಡ್ರಿ. ಅದೇ ರೀತಿ 4ನೇ ಸಿಹಿ ಸುದ್ದಿ ಬಗ್ಗೆ ಕೂಡ ತಿಳಿದುಕೊಂಡ್ರಿ. ವಿಶೇಷವಾಗಿರುವಂತಹ 5ನೇ ಸಿಹಿ ಸುದ್ದಿ, ನೀವು ನಿಮ್ಮೊಳಗೆ ಮುಟ್ಟಿದಂತಹ ವಿಶೇಷವಾಗಿರುವಂತಹ ಮನಸ್ಥಿತಿಯಲ್ಲಿ ಬಂದಕ್ಕಂತಹ ಕನಸಿನ ಮೂಲಕ ಗೋಚಾರವಾದಂತಹ ಒಂದು ಪ್ರಾಜೆಕ್ಟ್ ಬಗ್ಗೆ ನಿಮಗೆ ಸ್ಪಷ್ಟತೆ ಸಿಗುತ್ತೆ. ಹೊಸ ಕೆಲಸದ ಬಗ್ಗೆ ನಿಮಗೆ ವಿಶೇಷವಾಗಿ ಒಂದು ಮನ್ನಣೆ ಸಿಗುತ್ತದೆ. ಏಕೆಂದರೆ ಆ ಒಂದು ಕೆಲಸವನ್ನು ನೀವು ಮುಂದುವರಿಸೋದ್ರಿಂದ ನೀವು ಕನಸು ಕಂಡಂತಹ ವಿಚಾರ ನಿಜವಾಗುತ್ತದೆ. ಆ ಪ್ರಾರ್ಥನೆ ರಾತ್ರಿಗಳಲ್ಲಿ ಮೌನವಾಗಿ ಬೇಡಿಕೊಂಡಿದ್ದೀರಾ. ಬ್ರಹ್ಮಾಂಡದ ಶಕ್ತಿ ನಿಮ್ಮ ಸುತ್ತು ಹರಿದಿದೆ, ನಿಮ್ಮನ್ನು ವಿಶೇಷವಾಗಿ ಅದನ್ನು ಕೇಳಿಸಿಕೊಂಡಿದೆ. ಮುಂಬರುವಂತಹ ದಿನಗಳಲ್ಲಿ ಮೊದಲ ಸಂಕೇತ ನಿಮ್ಮ ಕಣ್ಣ ಮುಂದೆ ಬರುತ್ತಾ ಹೋಗುತ್ತೆ. ಈ ಸಂಕೇತ ಯಾವುದೇ ಮನುಷ್ಯರಿಂದ ಅಲ್ಲ, ಬದಲಾಗಿ ನೀವೇ ಒಂದು ವಿಚಿತ್ರವಾದ ಯೋಗದಿಂದ ಬರಮಾಡಿಕೊಂಡ ಹಠಾತ್ ಆಗಿ ಯಾವುದೋ ಹಳೆಯ ಫೋಟೋ ನಿಮ್ಮ ಕಣ್ಣ ಮುಂದೆ ಬರಬಹುದು, ಹಳೆಯ ಸಂದೇಶ ಸಿಗಬಹುದು, ಯಾವುದೇ ಪ್ರಾಣಿ ಪಕ್ಷಿಗಳ ಮೂಲಕ ನಿಮಗೆ ಒಂದು ವಿಚಿತ್ರವಾಗಿರುವಂತಹ ಘಟನೆ ನಡೆಯಬಹುದು. ನಿಮ್ಮ ಮನೆಗೆ ಅಚಾನಕ್ ಆಗಿ ಚಿಟ್ಟೆ ಬರಬಹುದು, ಅಥವಾ ಯಾವುದೇ ಪಕ್ಷಿಗಳು ನಿಮ್ಮ ಮನೆಯನ್ನ ಬರಬಹುದು, ಅಥವಾ ಪ್ರಾಣಿ ಪಕ್ಷಿಗಳು, ಕೀಟಗಳು ನಿಮ್ಮ ಮನೆಯನ್ನ ಸುತ್ತುವರಿಬಹುದು. ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಲಕ್ಷ್ಮಿಯ ಒಂದು ಅನುಗ್ರಹ ಸಿಕ್ಕಿದೆ ಎನ್ನುವುದರ ಸಂಕೇತವಾಗಿರುತ್ತದೆ. ಹಿಂದೆ ನಿಂತಿದ್ದ ಎಲ್ಲ ಕೆಲಸಗಳಲ್ಲಿ ಲಾಭವನ್ನ ಪಡೆದುಕೊಳ್ತೀರಾ. ಏಕೆಂದರೆ ಬ್ರಹ್ಮಾಂಡ ಈಗ ನಿಮ್ಮನ್ನ ಆ ದಾರಿಯ ಕಡೆಗೆ ವಾಪಸ್ ಕರೆದುಕೊಂಡು ಹೋಗುತ್ತಿದೆ. ಅಲ್ಲಿಂದ ನಿಮ್ಮ ನಿಜವಾದ ಯಶಸ್ಸು ಶುರುವಾಗುತ್ತದೆ. ಈಗ ಗಮನ ಕೊಡಿ, ಏಕೆಂದರೆ ಈ ಮಾತು ಬಹಳ ಮುಖ್ಯವಾಗಿರುತ್ತದೆ. ಮುಂಬರುವ ದಿನದಲ್ಲಿ ನಿಮ್ಮ ಮನಸ್ಸಿನ ಮಾತುಗಳನ್ನು ಹದಮಿ ಹಾಕಬೇಡಿ. ಒಳಗಿನಿಂದ ಪದೇ ಪದೇ ಯಾವುದೇ ರೀತಿಯ ಕೆಲಸ ಮಾಡಲು ಸಂಕೇತ ಸಿಗುತ್ತಿದ್ದರೆ ಅದನ್ನು ಮುಂದೂಡಬೇಡಿ. ಏಕೆಂದರೆ ಅದೃಷ್ಟದ ಸಂಕೇತಗಳ ಕೆಲವೊಮ್ಮೆ ಸಣ್ಣ ಪುಟ್ಟ ವಿಚಾರಗಳ ಮೂಲಕ ನಿಮ್ಮ ಹತ್ತಿರ ಬರುತ್ತದೆ. ಸಿಂಹ ರಾಶಿಯವರೇ, ಈಗ ಪ್ರೀತಿ ಮತ್ತು ಸಂಬಂಧಗಳ ಬಗ್ಗೆ ಮಾತನಾಡೋದಾದ್ರೆ ಇಲ್ಲಿ ಒಂದು ದೊಡ್ಡ ಬದಲಾವಣೆ ಬರುತ್ತದೆ. ಯಾರ ಸಂಬಂಧ ಮುರಿಯುವ ಹಂತದಲ್ಲಿ ಇತ್ತು ಅಲ್ಲಿ ಹಠಾತ್ ಆಗಿ ಮಾತುಕತೆ ಶುರುವಾಗಬಹುದು. ಒಂಟಿಯಾಗಿರುವಂತಹ ವ್ಯಕ್ತಿಗಳ ಜೀವನದಲ್ಲಿ ಒಬ್ಬ ವ್ಯಕ್ತಿಯ ಪ್ರವೇಶ ಕೂಡ ಆಗಬಹುದು. ಅವನು ನಿಧಾನವಾಗಿ ನಿಮ್ಮ ಜಗತ್ತನ್ನು ಬದಲಾಯಿಸುತ್ತಾನೆ. ಆದರೆ ಈ ಸಂಬಂಧ ಸಾಮಾನ್ಯವಾಗಿರುವುದಿಲ್ಲ. ಆರಂಭದಲ್ಲಿ ನಿಮಗೆ ಅರ್ಥವಾಗುವುದಿಲ್ಲ. ಎದುರಿನ ವ್ಯಕ್ತಿ ನಿಮ್ಮ ಜೀವನಕ್ಕೆ ಏಕೆ ಬಂದಿದ್ದಾನೆ ಎಂದು ಸಮಯದೊಂದಿಗೆ ನಿಮಗೆ ಅರಿವಾಗುತ್ತದೆ. ಈ ಒಂದು ವಿಶೇಷವಾಗಿರುವ ಶಕ್ತಿಶಾಲಿ ಅಮಾವಾಸ್ಯೆ ನಿಮ್ಮ ಬಾಳನ್ನ ಸಂಪೂರ್ಣವಾಗಿ ಕತ್ತಲೆಯಿಂದ ಬೆಳಕಿನ ಕಡೆಗೆ ಕರೆದುಕೊಂಡು ಹೋಗುತ್ತದೆ ಅಂದರೆ ನೀವು ನಂಬಲೇಬೇಕಾಗುತ್ತೆ. ಈ ಸಂಬಂಧ ನಿಮ್ಮ ಅದೃಷ್ಟಕ್ಕೆ ಜೋಡಿಸಲ್ಪಟ್ಟಿದೆ ಎಂದು ಮತ್ತೆ ನೆನಪಿಡಬೇಕು. ಪ್ರತಿ ಮರಳುವಿಕೆಯು ಪ್ರೀತಿಯಾಗಿರುವುದಿಲ್ಲ. ಕೆಲವರು ಕೇವಲ ನೋಡಲು ಹಿಂತಿರುಗುತ್ತಾರೆ, ಇನ್ನು ಕೆಲವರು ಹೃದಯದಲ್ಲಿ ಮನೆ ಮಾಡುತ್ತಾರೆ. ಇದು ಈಗ ವಿಶೇಷವಾಗಿರುವಂತಹ ಜಾಗದ ಒಂದು ಸೃಷ್ಟಿಯಾಗಿರುತ್ತದೆ. ನಿಮ್ಮ ಆತ್ಮಗೌರವವನ್ನು ಅತ್ಯಂತ ಮೇಲಿಡಿ. ಏಕೆಂದರೆ ಮುಂದಿನ ಸಂಕೇತಗಳು ಯಾರು ನಿಮ್ಮ ಕಣ್ಣೀರಿಗೆ ಬೆಲೆ ಕೊಟ್ಟಿಲ್ಲವೋ ಅವನನ್ನು ಮತ್ತೆ ನಿಮ್ಮ ದೌರ್ಬಲ್ಯ ಆಗಲು ಬಿಡಬೇಡಿ. ನೀವು ಇಲ್ಲಿಯವರೆಗೆ ವಿಡಿಯೋದಲ್ಲಿ ಎಲ್ಲವನ್ನ ತಿಳಿದುಕೊಂಡಿದ್ದೀರಾ. ಅದೇ ರೀತಿ ಈಗ ವಿಶೇಷವಾಗಿರುವಂತಹ 5ನೇ ವಿಶೇಷವಾದ ಸುದ್ದಿ ಮುಗಿದಿದೆ. 6ನೇ ಸುದ್ದಿಗೆ ಹೋಗೋದಾದರೆ ನಿಮ್ಮ ಜೀವನದಲ್ಲಿ, ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಘಟನೆಗಳು ನಡೆಯೋದು ನಿಮ್ಮ
ನಿಮ್ಮನ್ನು ಯಾವುದೇ ಕಾರಣಕ್ಕೂ ಕುಗ್ಗಿಸಲು ಅಲ್ಲ. ಬಹಳ ವರ್ಷಗಳ ನಂತರ ವಿಚಿತ್ರವಾದ ಶಾಂತಿ ಅನುಭವಿಸ್ತೀರಾ, ಆಧ್ಯಾತ್ಮಿಕವಾಗಿ ಶಕ್ತಿಶಾಲಿ ಆಗ್ತೀರಾ, ದೇವರ ಅನುಗ್ರಹಕ್ಕೆ ಪಾತ್ರರಾಗ್ತೀರಾ. ಈ ಕ್ಷಣಗಳನ್ನು ಅದೃಷ್ಟದ ಸಂಕೇತವೆಂದು ಪರಿಗಣಿಸದೆ ಎಚ್ಚರಗೊಳ್ಳುವ ಸಂಕೇತವಾಗಿರುತ್ತದೆ. ಸಿಂಹ ರಾಶಿಯವರೇ, ಈಗ ನಿಮ್ಮ ಮೈ ಮನಸ್ಸು ಜೂಮ್ ಎನಿಸುವ ಕ್ಷಣಗಳು, ಒಂದು ಹತ್ತಿರಕ್ಕೆ ಬಂದಿರುವಂತಹ ಒಂದು ಸತ್ಯ ಬಹಿರಂಗಪಡಿಸುವಂತಹ ಸಂದರ್ಭ. ಅದು ನಿಮ್ಮ ಯಾವುದೋ ಆಪ್ತ ಸಂಬಂಧಿ ಆಗಿರಬಹುದು, ನಿಮಗೆ ಅರಿವಾಗದಂತೆ ನಿಮ್ಮನ್ನು ದುರ್ಬಲವನ್ನಾಗಿ ಮಾಡಿಕೊಂಡಿರಬಹುದು. ಈಗ ನಿಮ್ಮ ಶಕ್ತಿಯನ್ನು ನೋಡಿ ಸುಮ್ಮನಾಗ್ತಾನೆ. ಮತ್ತೆ ಈ ಬದಲಾವಣೆ ಎಷ್ಟು ದೊಡ್ಡದಾಗಿರುತ್ತದೆ, ವೇಗವಾಗಿ ಆಗುತ್ತದೆ ಎಂದರೆ ಜನರಿಗೆ ಅರ್ಥವಾಗೋದೇ ಇಲ್ಲ. ಹಠಾತ್ ಆಗಿ ಎಲ್ಲವೂ ನಿಮ್ಮ ಕಡೆಗೆ ಬದಲಾಗ್ತಾ ಹೋಗುತ್ತದೆ. ನೀವು ಗಮನಿಸದೇ ಇದ್ದರೂ ಕೂಡ ಕಳೆದ ಕೆಲವು ದಿನಗಳಿಂದ ನಿಮ್ಮ ನಿದ್ರೆಯಲ್ಲಿ ಕುಳಿತುಕೊಳ್ಳುವುದು ಅಥವಾ ಯಾವುದೋ ರೀತಿ ಒಂದು ವಿಚಿತ್ರವಾಗಿರುವಂತಹ ಕನಸುಗಳನ್ನು ಕಾಣಿಕೊಳ್ಳುವುದು, ಯೋಚನೆಗಳು ಬರೋದು, ತಡರಾತ್ರಿಯವರೆಗೆ ಎಚ್ಚರವಾಗಿರೋದು ಮತ್ತು ನಿಮ್ಮ ಶಕ್ತಿಯು ಬದಲಾಗುತ್ತಿರುವಂತೆ ಭಾಸವಾಗೋದು. ಇದೇ ಬದಲಾವಣೆ ನಿಮ್ಮ ಅದೃಷ್ಟಕ್ಕೆ ಹೊಸ ದಿಕ್ಕನ್ನು ಕೊಡುತ್ತದೆ. ಮುಂಬರುವ ದಿನದಲ್ಲಿ ನಿಮ್ಮ ಜೀವನದಲ್ಲಿ ಹಠಾತ್ ಆಗಿ ಪ್ರಯಾಣದ ಯೋಗವು ಕೂಡ ಆಗ್ಬೋದು. ಈ ಪ್ರಯಾಣ ಚಿಕ್ಕದಾಗಿದ್ದರೂ ಕೂಡ ಮತ್ತು ಅದು ದೊಡ್ಡದಾಗಿರುವಂತಹ ಅನುಭವವನ್ನು ತಂದುಕೊಡುತ್ತದೆ. ಈ ಪ್ರಯಾಣ ನಿಮ್ಮನ್ನು ದೇವರ ಹತ್ತಿರಕ್ಕೆ ಕರೆದುಕೊಂಡು ಹೋಗುತ್ತದೆ. ಅಂದರೆ ಖಂಡಿತವಾಗಿ ಯಾವುದೋ ಒಂದು ವಿಚಾರದಲ್ಲಿ ಒಂದು ಶಿವನ ದೇವಾಲಯಕ್ಕೆ ಹೋಗುವಂತಹ ಮನಸ್ಥಿತಿ ನಿಮಗೆ ಸಿಗುತ್ತದೆ. ಅದು ಅದ್ಭುತವಾಗಿರುವ ಶಿವನ ದೇವಾಲಯವಾಗಿರುತ್ತದೆ. ಅಲ್ಲಿ ನಿಮಗೆ ಮನಸ್ಸಿಗೆ ಶಾಂತಿ, ನೆಮ್ಮದಿ ದೊರೆಯುತ್ತದೆ. ನೀವು ಅಚಾನಕ್ಕಾಗಿ ಯಾವುದೇ ರೀತಿಯ ಪ್ಲಾನ್ ಇಲ್ಲದೆ ಒಪ್ಪಿಕೊಳ್ಳುವಂತಹ ಸಂದರ್ಭ ಇದಾಗಿರುತ್ತದೆ. ವಿಧಿ ಬರಹ ನಿಮ್ಮನ್ನ ಶಿವನ ಹತ್ತಿರಕ್ಕೆ ಕರೆದುಕೊಂಡು ಹೋಗಿ ನಿಲ್ಲಿಸುತ್ತದೆ. ನಿಮಗೆ ಭಯವಾಗುತ್ತದೆ, ಮನಸ್ಸು ಪದೇ ಪದೇ ಹೇಳುತ್ತದೆ ಎಲ್ಲಾದರೂ ತಪ್ಪಾಗದಿರಲಿ ಎಂದು. ಈ ಸಮಯದಲ್ಲಿ ನೀವು ಧೈರ್ಯ ತೋರಿಸಿದರೆ ಮುಂದಿನ 3-4 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಸಂಪೂರ್ಣವಾಗಿ ಎಲ್ಲವೂ ಬದಲಾಗುವಂತಹ ಪ್ರಗತಿಯನ್ನು ನೋಡಿ ಆಶ್ಚರ್ಯಪಡುವಂತಹ ಸಮಯ. ನಿಮ್ಮನ್ನು ನಿರ್ಲಕ್ಷಿಸಿದವರೇ ನಿಮ್ಮ ಜೊತೆಗಿರುತ್ತಾರೆ. ನಿಮ್ಮನ್ನು ಅತ್ಯಂತ ವಿಶೇಷವಾದ ವ್ಯಕ್ತಿ ಎಂದು ಪರಿಗಣಿಸುತ್ತಾರೆ. ಬಹಳ ಸಮಯದ ನಂತರ ನಿಮ್ಮ ಮನೆಯಲ್ಲಿ ಸಂತೋಷದ ವಾತಾವರಣ, ಇಡೀ ಕುಟುಂಬದವರು ಸೇರಿ ಒಂದು ಜಯಕಾರ ಹಾಕುವಂತಹ ಸಂದರ್ಭ. ಮಹಾರಾಶಿಯವರ ಜೀವನ ಇಲ್ಲಿಯವರೆಗೂ ಬಹಳಷ್ಟು ಏರುಪೇರು, ಏಳು ಬೀಳು, ಕಷ್ಟ ನಷ್ಟಗಳ ನಡುವೆ ಒಂದು ಬಲಿಷ್ಠವಾಗಿ ನಿಂತಿರುವಂತಹ ಸಿಂಹದ ಗರ್ಜನೆಯನ್ನು ಶುರು ಮಾಡುವಂತಹ ಸಮಯ ನಿಮ್ಮ ತಾಳ್ಮೆಯ ಫಲವನ್ನು ತರುತ್ತಾ ಇದೆ. ಬಹಳ ದಿನಗಳ ನಂತರ ನಿಮ್ಮ ಜೀವನದಲ್ಲಿ ಒಬ್ಬ ವ್ಯಕ್ತಿ ನಿಮ್ಮ ಜೊತೆಗೆ ನಿಂತುಕೊಳ್ತಾರೆ. ನಿಮ್ಮ ಕಷ್ಟಗಳಿಗೆ ಬೆಲೆ ಕೊಡ್ತಾರೆ. ಈ ಬಾರಿ ನಿರ್ಧಾರ ನಿಮ್ಮ ಕೈಯಲ್ಲಿರುತ್ತದೆ ಮತ್ತು ಇಲ್ಲಿಯೇ ನೀವು ಅತ್ಯಂತ ದೊಡ್ಡ ಶಕ್ತಿಯನ್ನು ತೋರಿಸಬೇಕು. ಮುಂಬರುವ ದಿನದಲ್ಲಿ ಯಾವುದೇ ಅಪರಿಚಿತ ವ್ಯಕ್ತಿಗಳನ್ನು ತಕ್ಷಣ ನಂಬಿಕೆ ಇಡಬೇಡಿ. ವಿಶೇಷವಾಗಿ ಹಣದ ವಿಚಾರದಲ್ಲಿ ಜಾಗರೂಕರಾಗಿರಿ. ಅದೇ ರೀತಿ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಅದೃಷ್ಟ ಬಂದರೂ ಕೂಡ ಅದನ್ನು ಯಾರೊಂದಿಗೂ ಕೂಡ ಹಂಚಿಕೊಳ್ಳಲು ಹೋಗಬೇಡಿ. ನಿಮ್ಮ ಯಶಸ್ಸು, ನಿಮ್ಮ ಕೀರ್ತಿ ಮತ್ತು ನಿಮ್ಮ ಜೀವನದಲ್ಲಿ ನಡೆಯುವಂತಹ ಸಂತೋಷದ ಘಟನೆಯ ಮೂಲಕ ಎಲ್ಲರೂ ತಿಳಿದುಕೊಳ್ತಾರೆ. ನಿಮ್ಮ ಜೊತೆಗೆ ಬರುವಂತಹ ವ್ಯಕ್ತಿಗಳು ಯಾವಾಗಲೂ ನಿಮ್ಮವರೇ ಇರೋದಿಲ್ಲ. ಅದೇ ರೀತಿ ನಿಮ್ಮ ಶಕ್ತಿಯನ್ನು ದೌರ್ಬಲ್ಯಗೊಳಿಸಲು ಪ್ರಯತ್ನಿಸುತ್ತಾರೆ. ಆದರೆ ಹೆದರಬೇಡಿ. ನಿಮ್ಮ ರಾಶಿಯ ಮೇಲೆ ಈ ಸಮಯದಲ್ಲಿ ಒಂದು ಶಕ್ತಿಶಾಲಿ ರಕ್ಷಣಾ ಕವಚ ನಿರ್ಮಾಣವಾಗಿದೆ ಮತ್ತು ಈ ಭಯಂಕರವಾದ ಅಮಾವಾಸ್ಯೆಯಿಂದ ಯಾವುದೇ ತಂತ್ರ ಮಂತ್ರ ಮಾಟ ಮಂತ್ರಗಳು ನಿಮ್ಮ ಮೇಲೆ ಯಾವುದೇ ರೀತಿಯ ಕೆಲಸವನ್ನ ಮಾಡೋದಿಲ್ಲ. ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಹಿರಿಯರು ಈಗ ಇಲ್ಲವಾಗಿದ್ದರೆ ಅವರಿಗೆ ಪಿತೃಗಳ ದರ್ಪಣವನ್ನ ಬಿಡೋದು ಅತ್ಯಂತ ಶ್ರೇಷ್ಠವಾದ ಸಮಯ. ಈ ಸಮಯದಲ್ಲಿ ನೀವು ಯಾವುದೇ ಕೂಡ ಕೆಟ್ಟದನ್ನು ಅನುಭವಿಸೋಕೆ ಸಾಧ್ಯವಾಗೋದಿಲ್ಲ. ನಿಧಾನವಾಗಿ ಒಂದರ ನಂತರ ಒಂದು ವಿಶೇಷವಾದ ಸುದ್ದಿಗಳು ಬರುತ್ತದೆ. ಅದು ನಿಮ್ಮ ಮನಸ್ಸನ್ನ ಶಾಂತಿ ಮತ್ತು ಭವಿಷ್ಯದ ದಿಕ್ಕನ್ನು ಬದಲಾಯಿಸುತ್ತದೆ. ಆರಂಭದಲ್ಲಿ ನಿಮಗೆ ನಂಬಿಕೆ ಬರೋದಿಲ್ಲ. ಪದೇ ಪದೇ ಅನುಮಾನ, ಯೋಚಿಸುತ್ತೀರಿ ಇದು ನಿಜವೇ ಎಂದು. ಆದರೆ ನಿಧಾನವಾಗಿ ಎಲ್ಲವೂ ನಿಮ್ಮ ಪರವಾಗಿ ಆಗುತ್ತಾ ಹೋಗುತ್ತದೆ. ಮತ್ತು ಅತ್ಯಂತ ಆಶ್ಚರ್ಯದ ವಿಷಯ, ಈ ಸುದ್ದಿ ಒಂಟಿಯಾಗಿ ಬರೋದಿಲ್ಲ. ಅದರ ಜೊತೆಗೆ ನಿಮಗೆ ನಿಮ್ಮ ಜೀವನಕ್ಕೆ ಗೌರವ, ಹಣ, ಹೊಸ ಗುರುತು ಮತ್ತು ಹೊಸ ಸಂಬಂಧ, ಬಹಳ ಸಮಯದಿಂದ ಕಾಯುತ್ತಿದ್ದಂತಹ ಸಂತೋಷವನ್ನು ತಂದುಕೊಡುತ್ತದೆ. ಈ ರಾತ್ರಿ ಈ ಸಂಕೇತಗಳನ್ನು ಸಂಪೂರ್ಣವಾಗಿ ಪ್ರಕಟವಾಗುವಂತಹ ಸಮಯ. ಇದನ್ನು ನಿರ್ಲಕ್ಷ್ಯ ಮಾಡಬೇಡಿ. ಈ ರಾತ್ರಿಯನ್ನು ನೀವು ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡಿ. ಅಮಾವಾಸ್ಯೆಯ ರಾತ್ರಿ ಮನೆಯನ್ನು ಕತ್ತಲೆಗಿಡಬೇಡಿ. ಒಂದು ಸಣ್ಣ ದೀಪ ಹುರಿಯುತ್ತಿರಲಿ ಅಥವಾ ಸಣ್ಣ ಲೈಟನ್ನು ಹಾಕ್ಕೊಂಡಿರಿ ಮತ್ತು ಅಷ್ಟಲಕ್ಷ್ಮಿಯ ಒಂದು ವಿಶೇಷವಾಗಿರುವಂತಹ ಒಂದು ಸಂಗೀತವನ್ನು ಕೇಳಬೇಕು. ಮತ್ತು ರಾತ್ರಿ ಸಮಯದಲ್ಲಿ 5 ನಿಮಿಷಗಳ ಕಾಲ ನಿಮ್ಮ ಮನೆಯ ಟೆರೆಸ್ ಮೇಲೆ ಧ್ಯಾನವನ್ನು ಮಾಡಬೇಕು. ಇದರಿಂದಾಗಿ ಖಂಡಿತವಾಗಿ ಸಂಪೂರ್ಣವಾಗಿ ನಿಮ್ಮ ಮೇಲಿರ್ತಕ್ಕಂತಹ ಎಲ್ಲ ರೀತಿಯ ತೊಂದರೆಗಳು ದೂರವಾಗುತ್ತೆ. ಹಠಾತ್ ಆಗಿ ವಿಚಿತ್ರವಾದ ಶಾಂತಿ ಅನುಭವವಾಗುತ್ತೆ. ಇದೇ ಕ್ಷಣವಾಗಿರುತ್ತದೆ. ನೀವು ಅರ್ಥ ಮಾಡಿಕೊಳ್ಳುತ್ತೀರಾ, ಹೋರಾಟದ ಸಮಯ ಮುಗಿದಿದೆ ಮತ್ತು ನಿಮ್ಮ ಅದೃಷ್ಟ ಈಗ ನಿಜವಾಗಿಯೂ ಹೊಳೆಯುತ್ತಿದೆ. ಭೋಲೆನಾಥನ ಕೃಪೆ ನಿಮ್ಮ ಮೇಲೆ ಇದೆ. ಈ ಒಂದು ಸಮಯವನ್ನ ಸಂಪೂರ್ಣವಾಗಿ ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಆಸೆ ಪಟ್ಟರೆ ನಾವು ತಿಳಿಸಿರುವಂತಹ ಪರಿಹಾರವನ್ನ ಮಾಡಬೇಕಾಗುತ್ತೆ.
ಈಗ ನಿಮ್ಮ ಪರ್ಸನ್ನು ತೆಗೆದುಕೊಂಡು 5 ಲವಂಗ, 5 ಏಲಕ್ಕಿ, 5 ಅಕ್ಕಿ ಕಾಳುಗಳು ಮತ್ತು 5 ಕರ್ಪೂರ, ಪಚ್ಚ ಕರ್ಪೂರ ಇದನ್ನೆಲ್ಲ ಒಂದು ಕೆಂಪು ಬಟ್ಟೆಯಲ್ಲಿ ಸುತ್ತಿ ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಳಿ. ಮತ್ತು ರಾತ್ರಿ ಧ್ಯಾನ ಮುಗಿದ ನಂತರ ಒಂದು ಗಾಜಿನ ಲೋಟದಲ್ಲಿ ನೀರನ್ನು ತುಂಬಿ ಅದನ್ನು ನಿಮ್ಮ ಟೆರೆಸ್ ಮೇಲೆ ಇಟ್ಟು ಬೆಳಗ್ಗೆ ಎದ್ದ ತಕ್ಷಣ ಆ ನೀರನ್ನು ಕುಡಿಯಿರಿ. ಇದರಿಂದಾಗಿ ಒಂದು ವಿಶೇಷವಾಗಿರುವಂತಹ ಬ್ರಹ್ಮಾಂಡದ ಶಕ್ತಿ ನೀರಿನೊಳಗೆ ಒಂದು ವಿಶೇಷವಾಗಿ ನಿಮಗೆ ಶಕ್ತಿಯನ್ನು ದಯಪಾಲಿಸುತ್ತದೆ. ಇದರಿಂದ ನಿಮ್ಮ ಆಸೆಗಳು, ಕನಸುಗಳನ್ನು ಮುಂದಿನ ಹಂತಕ್ಕೆ ಕರೆದುಕೊಂಡು ಹೋಗಲು ನಿಮಗೆ ಸೂಕ್ತವಾದ ದಾರಿ ತೆರೆದುಕೊಳ್ಳುತ್ತದೆ. ಮಹಾಶಿವನ ಸಂಪೂರ್ಣವಾದ ಅನುಗ್ರಹ ನಿಮ್ಮನ್ನು ಕೈ ಹಿಡಿಯುತ್ತದೆ. ಈ ಮಾಹಿತಿ ಸಿಂಹ ರಾಶಿಯವರ ಜೀವನವನ್ನು ಇರ್ತಕ್ಕಂತಹ ಪ್ರತಿಯೊಂದು ತೊಂದರೆಯನ್ನು ತೆಗೆದುಹಾಕೋದಕ್ಕೆ ಸಹಾಯ ಮಾಡುತ್ತೆ ಅಂತ ನಿಮಗೆಲ್ಲ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.